ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನಾನು ಟೆರೆಸ್ ಗಾರ್ಡನ್ ಮೇಲೆ ಬಂದೆ. ತರಕಾರಿ ಹಣ್ಣುಗಳು ಸ್ವಲ್ಪ ಹೂವು ಕಿತ್ಕೊಂಡು ಹೋಗೋಣ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಬದನೆಕಾಯಿ ಗಿಡದಲ್ಲಿ ಒಂದು ಬದನೆಕಾಯಿ ಇತ್ತು, ಅದನ್ನು ಕಿತ್ಕೊಂಡೆ. ನೋಡಿ ಫ್ರೆಂಡ್ಸ್, ಉದ್ದು ಬದನೆಕಾಯಿ ಇದು ಕಿತ್ಕೊಂಡೆ ಫ್ರೆಂಡ್ಸ್. ಆಮೇಲೆ ಆ ಕಡೆ ಇನ್ನೂ ಏನೇನಿದೆಯೋ ನೋಡೋಣ ಅಂತ ಹಾಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ಕಬ್ಬಿದೆ, ಈ ಕಡೆ ಸೋರೆಕಾಯಿ ಗಿಡ ಇದೆ, ಅದರಲ್ಲಿ ಒಂದು ಹೂವು ಬಿಟ್ಟು ಪಿಂಜೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಹಾಗೆ ಮುಂದೆ ಹೋಗ್ತಾಯಿದ್ದೇನೆ ಫ್ರೆಂಡ್ಸ್. ನೋಡಿ ಹೂವು ಗಿಡ, ಇಲ್ಲಿ ಸಾಮಂತಿ, ಮಾವಿನಕಾಯಿ, ಈ ಕಡೆ ಗಲಾಟೆ ಹೂವು ಅಂತ ಏನೋ ಅಂತಾರೆ ಫ್ರೆಂಡ್ಸ್, ಆ ಗಿಡ. ಹಾಗೆ ಮುಂದೆ ಹೋದರೆ ಈ ಕಡೆ ಒಂದು ಬದನೆಕಾಯಿ ಗಿಡ ಇದೆ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಬದನೆಕಾಯಿ ಇತ್ತು, ಸ್ವಲ್ಪ ಒಂದು 3-4 ಕಿತ್ಕೊಂಡೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ನಾವೇ ತರಕಾರಿ ಬೆಳೆಸ್ಕೊಂಡು ತಿನ್ನೋದು ಒಳ್ಳೆಯದು ಫ್ರೆಂಡ್ಸ್. ಅಲ್ಲಿ ಅಲ್ಲಿ ಇಲ್ಲಿ ತರೋದು ಎಷ್ಟು ಮದ್ದುಗಳು, ಅವು ಕೆಮಿಕಲ್ಸ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಗಿಡ ಇತ್ತು, ಅದರಲ್ಲಿ ಒಂದೆರಡು ಕಿತ್ಕೊಂಡೆ. ನಾನು ಸುಮ್ಮನೆ ಬರುತ್ತೋ ಇಲ್ವೋ ಅಂತ ನಟ್ಟಿದೆ ಫ್ರೆಂಡ್ಸ್, ಅದು ಬಂತು. ಖುಷಿ ಆಗುತ್ತೆ ಫ್ರೆಂಡ್ಸ್ ಅದೆಲ್ಲ ನೋಡಿದ್ರೆ. ನಾವು ಬೆಳೆಸಿದ ಗಿಡದಲ್ಲಿ ನಾವು ಕಿತ್ಕೊಂಡು ತರಕಾರಿಗಳು, ಹಣ್ಣುಗಳು, ಹೂವುಗಳು ತಿನ್ನೋದು, ಇಲ್ಲ ದೇವ್ರ ಗಿಡದು, ಎಷ್ಟು ಖುಷಿ ಆಗುತ್ತಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇನ್ನೊಂದು ಬದನೆಕಾಯಿ ಇತ್ತು, ಅದನ್ನು ಕಿತ್ಕೊಂಡೆ. ಇದು ಪರ್ಪಲ್ ಬದನೆಕಾಯಿ ಫ್ರೆಂಡ್ಸ್, ನೋಡೋಕ್ಕೆ ಈ ಕಡೆ ಒಂದು ರೋಸ್ ಇತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು, ಅದನ್ನೊಂದು ಕಿತ್ಕೊಂಡೆ, ದೇವ್ರ ಗಿಡನ ಅಂತ. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ ಕಲರ್ ಫ್ರೆಂಡ್ಸ್. ನೋಡಿದ್ರ, ಅದನ್ನು ಅಲ್ಲೇ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಇಟ್ಕೊಂಡು ಆಮೇಲೆ ಇನ್ನು ಏನೇನು ಇದೆಯೋ ನೋಡೋಣ, ಆ ಕಡೆ ಕಿತ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕಡೆ ನೋಡಿದೆ ಫ್ರೆಂಡ್ಸ್, ಏನು ಡೇರವ್ವ ಇತ್ತು, ಒಂದು 3 ಇತ್ತು, ಅದನ್ನು ಕಿತ್ಕೊಳ್ಳೋಣ ಅಂತ ಆ ಕಡೆ ಹೋದೆ ಫ್ರೆಂಡ್ಸ್. ಅಂದರೆ ಕಾಲು ಇಡೋಕ್ಕೂ ಜಾಗ ಇಲ್ಲ ಫ್ರೆಂಡ್ಸ್, ಅಷ್ಟು ಗಿಡಗಳವೆ. ಆದರೂ ಬಾಧೆ ಬಿದ್ದು ಆ ಕಡೆ ಲಾಸ್ಟಲ್ಲಿ ಇಟ್ಟಿದ್ದೆ. ಕಿತ್ಕೊಳ್ಳೋಣ ಅಂತ ಹೋದೆ, ಕಿತ್ಕೊಂಡೆ. ಆದರೆ ಕೈಗೆ ಕಡ್ಡಿ ಸಮೇತ ಬಂದ್ಬಿಡ್ತು ಫ್ರೆಂಡ್ಸ್, ಬೇಜಾರಾಗೋಯಿತು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಆ ಕಡೆ ಇನ್ನೊಂದು ಸೈಡಲ್ಲಿ ಇನ್ನೊಂದಿತ್ತು, ಕಿತ್ಕೊಂಡು ಅಲ್ಲಿ ಇಟ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಬಿಸಾಕೋಕ್ಕೂ ಮನಸ್ಸಿಲ್ಲ ಫ್ರೆಂಡ್, ಕಷ್ಟ ಬಿದ್ದು ಬೆಳೆಸಿದ್ದೀವಲ್ಲ ಫ್ರೆಂಡ್ಸ್, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಆಮೇಲೆ ಜ್ಞಾನ ಬಂತು, ಕಡ್ಡಿ ಇಕ್ಕಿದ್ರೆ ಬರುತ್ತೆ, ನಾನು ನೋಡೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಮಣ್ಣಲ್ಲಿ ಇಡೋಣ. ಮಳೆಗಾಲ ಅಲ್ಲ ಫ್ರೆಂಡ್ಸ್, ಏನು ರೋಸು, ಡೇರ ಅವೆಲ್ಲ ಕಡ್ಡಿಗಳಿಕ್ಕಿದ್ರೆ ಬರುತ್ತೇನೋ ಅಂತ ನೋಡೋಣ ಅಂತ ಈ ಕಡೆ ಕನಕಾಂಬರ ಗಿಡದಲ್ಲಿ ಸ್ವಲ್ಪ ಮಣ್ಣಿತ್ತು ಫ್ರೆಂಡ್ಸ್, ಅಲ್ಲೇ ಚುಚ್ಚಿಸ್ತಾಯಿದ್ದೀನಿ, ನೋಡೋಣ ಬರುತ್ತೇನೋ ಅಂತ. ನೋಡಿ ಈ ಥರ ಇದರಲ್ಲಿ ಒಳಗಡೆ ಡೇರೆ ಗಿಡದಲ್ಲಿ ಬರ್ಬೋದು ಫ್ರೆಂಡ್ಸ್, ಟ್ರೈ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಬಂದರೆ ಇನ್ನೊಂದು ಸರಿ ಅದನ್ನೇ ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್, ಯಾವ ಥರ ಒಂದು ಡೇರೆ ಗಿಡದಲ್ಲಿ ಇದು ಮಾಡ್ಕೋಬೋದು. ಗೆಡ್ಡೆಯಲ್ಲಿ ಬಂದಿಲ್ಲ ಅಂದರೂ ಮಳೆಗಾಲದಲ್ಲಿ ಆ ಕಡ್ಡಿಗಳಲ್ಲಿ ಇಡ್ಬೋದು ಫ್ರೆಂಡ್ಸ್. ನೋಡೋಣ, ಟ್ರೈ ಮಾಡಿ ಒಂದು ಸರಿ ತೋರಿಸ್ತೀನಿ ನಿಮಗೆ. ನಾನು ಮಾಡಿಬಿಡ್ತಾನೆ ಫ್ರೆಂಡ್, ಟ್ರೈ ಮಾಡಿ ನಿಮಗೆ ಹೆಂಗೆ ಅಂತ ತೋರ್ಸೋಕ್ಕಾಗೋದು. ಇಲ್ಲಿ ಒಂದು ಚೇಪೆಕಾಯಿ ಇತ್ತು ಫ್ರೆಂಡ್ಸ್, ಒಂದೆರಡು, ಅದನ್ನು ಕಿತ್ಕೊಳ್ಳೋಣ ಅಂತ ಬಂದೆ ಫ್ರೆಂಡ್ಸ್. ನೋಡಿ ಇಲ್ಲೊಂದಿದೆ, ಅದನ್ನು ಕಿತ್ಕೊಂಡೆ. ಆ ಕಡೆ ಒಂದಿದೆ ಫ್ರೆಂಡ್ಸ್, ಅದನ್ನು ಕಿತ್ಕೋಬೇಕು. ಒಂದು 5-6 ಇದೆ, ಇನ್ನೂ ಹಣ್ಣಾಗಲಿಲ್ಲ, ಆದರೆ ಒಂದೆರಡು ಹಣ್ಣಾಗಿತ್ತು. ಮಕ್ಕಳಿಗೋಸ್ಕರ ಕಿತ್ಕೊಂಡು ಇಟ್ಕೊಳ್ಳೋಣ, ಇಲ್ಲಾಂದರೆ ಅಲ್ಲಿ ಅಳಿಲುಗಳು ಅವು ಇವು ಬಂದು ಕಚ್ಚಾಗ್ತಾ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ಅಂತ ಒಂದೆರಡು ಕಿತ್ಕೊಂಡು ಈ ಕಡೆ ನೋಡಿ ಫ್ರೆಂಡ್ಸ್, ದಾಳಿಂಬೆ ಹೂವು ಬಿಟ್ಟಿದೆ. ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್, ಎಲ್ಲ ಉದುರೋಗುತ್ತೆ ದಾಳಿಂಬೆ ಗಿಡದಲ್ಲಿ, ಅದಕ್ಕೆ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಅಷ್ಟು ಹೂವು ಬಿಟ್ಟಿರೋದಿದೆ ಫಸ್ಟ್ ಸರಿ, ಆದರೆ ಮಳೆ ಬಂತು ಅಂತ ಎಲ್ಲ ಉದುರೋಗುತ್ತೆ ಫ್ರೆಂಡ್ಸ್. ಈ ಕಡೆ ನೋಡಿ ಫ್ರೆಂಡ್ಸ್, ಉಸ್ತಿಕಾಯಿ ಗಿಡ ಇತ್ತು, ಈ ಕಡೆ ಕನಕಾಂಬರ ಗಿಡ, ಈ ಕಡೆ ಟೊಮೊಟೊ ಗಿಡದಲ್ಲಿ ಏನಾದರೂ ಇದೆಯೇನೋ ಅಂತ ನೋಡಿದೆ ಫ್ರೆಂಡ್ಸ್, ಇರಲಿಲ್ಲ. ಆ ಕಡೆ ಮುಂದೆ ಉಸ್ತಿಕಾಯಿ ಗಿಡ ಇದೆ ಫ್ರೆಂಡ್ಸ್. ಉಸ್ತಿಕಾಯಿ ಅಂದರೆ ಅದನ್ನು ಕಾಡು ಬದನೆಕಾಯಿ ಅಂತಾರೆ, ಅದನ್ನು ಕಿತ್ಕೊಳ್ಳೋಣ ಅಂತ ಹೋದೆ ಫ್ರೆಂಡ್ಸ್. ನೋಡಿ ಈ ಕಡೆ ಜಾಗ, ಇಲ್ಲಿ ತೋರಿಸ್ತೀನಿ ರೀ ಫ್ರೆಂಡ್ಸ್, ಇಲ್ಲಿ ಮೇಲೆ ಇದೆ ನೋಡಿ, ಒಂದು 3 ಗುಚ್ಚಿತ್ತು, ಅದರಲ್ಲಿ ಒಂದು 2-3 ಕಿತ್ಕೊಳ್ಳೋಣ ಅಂತ ಕಿತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ ಕಡೆ ನೋಡಿ ಫ್ರೆಂಡ್ಸ್, ಇದು ನಮ್ಮ ಪಕ್ಕದ ಮನೆಯವರು. ಆ ಕಡೆ ಇದೆಲ್ಲ ಹೌಸಿಂಗ್ ಬೋರ್ಡುಗಳ ಮನೆಗಳು ಫ್ರೆಂಡ್ಸ್. ಈ ಕಡೆ ಮಾವಿನಕಾಯಿ ಗಿಡ, ಈ ಕಡೆ ಒಂದು ಕಿತ್ಕೊಂಡೆ, ಈ ಕಡೆ ಬಂದೆ. ಆಮೇಲೆ ಒಂದು ಹಾಗಲಕಾಯಿ ಗಿಡ ಇತ್ತು, ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಒಂದು ಕಾಯಿ ಬಿಟ್ಟಿದೆ, ವೈಟ್ ಹಾಗಲಕಾಯಿ. ಇದನ್ನು ಏನು ಅಂತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ತರಕಾರಿ ಥರನೇ ಸಾಂಬಾರು ಮಾಡ್ಬೋದು. ಇನ್ನೂ ಬಲ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಬೇಡ ಅಂತ. ಇದು ಸಪೋಟ, ರೆಡ್ ಸಪೋಟ ಅಂತಾರೆ ಫ್ರೆಂಡ್ಸ್, ತಂದಿದ್ದೀನಿ, ಇನ್ನು ನಟ್ಟಿದ್ದೀನಿ, ಆದರೆ ಕಾಯಿ ಬಿಟ್ಟಿಲ್ಲ ಫ್ರೆಂಡ್ಸ್ ಇನ್ನು. ಈ ಕಡೆ ತೊಂಡೆ ಬಳ್ಳಿ ಇದೆ, ಈ ಕಡೆ ಹಾಗೆ ಹೋಗ್ತಾಯಿದ್ರೆ ಇನ್ನೊಂದು ಉಸ್ತಿಕಾಯಿ ಗಿಡ ಇದೆ ಫ್ರೆಂಡ್ಸ್.
ಹಾಗೆ ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಇಷ್ಟು ಡೈಲಿ ಅವು ಒಂದು 5-6 ಇರಬೇಕು ಫ್ರೆಂಡ್ಸ್. ರೋಸು, ಉಸ್ತಿಕಾಯಿ, ಆಮೇಲೆ ಕ್ಯಾಪ್ಸಿಕಮ್ಮು, ಚೇಪೆಕಾಯಿ, ಆಮೇಲೆ ಇಷ್ಟು ಬದನೆಕಾಯಿಗಳು. ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.